ಹಾಯ್ ಫ್ರೆಂಡ್ಸ್, ನಾವು ಗಾಂಧಾರಿ ಮೆಣಸು ಕೊಯ್ದುಕೊಂಡು ಬರುವ ತೋಟಕ್ಕೆ ಹೋಗುವ. ಬನ್ನಿ ಹೋಗುವ. ತೋಟಕ್ಕೆ ಬಾ, ಚಪ್ಪಲ್ ಹಾಕಿ. ಈಗ ಚಪ್ಪಲ್ ಹಾಕಿ. ಸ್ವಲ್ಪ ಮೆಲ್ಲೋಗಿ ಬೈತೆ. ನೋಡಿದ್ದು ರಬ್ಬರು. ಹೋಗುವ, ತೋಟಕ್ಕೆ ಹೋಗುವ. ಈ ರಬ್ಬರಿನ ಇನ್ನೊಂದು ಸಲ ತೋರಿಸ್ತೇನೆ ವಿಡಿಯೋದಲ್ಲಿ. ಇವತ್ತು ನಾವು ಗಾಂಧಾರಿ ಮೆಣಸು ಕೊಯ್ದುಕೊಂಡು ಬರುವ. ಹಾಗೆ ತೋಟದಲ್ಲಿ ಹುಲ್ಲೆಲ್ಲ ತೆಗೆದಿದ್ದಾರೆ, ಅದನ್ನು ನೋಡಿಕೊಂಡು ಬರುವ ಹೇಗೆ ಅಂತೇಳಿ. ಬನ್ನಿ. ಇಲ್ಲಿ ಈ ಸೈಡ್ ತೆಗಿಲಿಲ್ಲ. ಅದು ಈ ಕಡೆಯಿಂದ ಹೋಗುವ ಬಾ. ಹಾಂ, ಎಲ್ಲಿ ನೋಡಿ, ಅಡಿಕೆ ತೋಟಕ್ಕೆ ತಲುಪಿಯಾಯಿತು. ಇವತ್ತು ಅಡಿಕೆ ತೋಟದ ಹುಲ್ಲನ್ನು ತೆಗಿಲಿಕ್ಕೆ ಬಂದಿದ್ದಾರೆ. ಹಾಗೆ ಸ್ವಲ್ಪ ತೆಗೆದಾಗಿದೆ ಅಷ್ಟೇ. ಅಂದರೆ ಇವಾಗ ಮಾರ್ನಿಂಗ್, ಇನ್ನು ಸಂಜೆ ತನಕ ಇರ್ತದೆ ತೆಗಿಲಿಕ್ಕೆ. ನಾವು ವರ್ಷದಲ್ಲಿ 2 ಸಲ ಕಂಪ್ಲೀಟಾಗಿ ಹುಲ್ಲನ್ನೆಲ್ಲ ತೆಗಿತೇವೆ. ಅಂದರೆ ಇದರಲ್ಲಿ ಅಡಿಕೆ ಎಲ್ಲ ಬಿದ್ದರೆ ನಮಗೆ ಹೆಕ್ಕಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಮತ್ತು ಕೆಲವೊಂದು ಸಲ ಈ ಹುಲ್ಲಿನ ಸೆರೆಯಲ್ಲಿದ್ದ ಅಡಿಕೆ ಎಲ್ಲ ನಮಗೆ ಸಿಗ್ತದೆ. ಇನ್ನೊಂದು 2 ದಿವಸ ಬಿಟ್ಟು ಅಡಿಕೆ ತೆಗಿಲಿಕ್ಕಿದೆ. ಅದಕ್ಕೋಸ್ಕರ ನಾವು ಮೊದಲಿಗೆ ಹುಲ್ಲನ್ನೆಲ್ಲ ಕಂಪ್ಲೀಟಾಗಿ ತೆಗಿತೇವೆ. ಇದು ಈ ವರ್ಷ 2ನೇ ಸಲ ಹುಲ್ಲು ತೆಗೆಯುವುದು. ನೋಡಿ, ಇಲ್ಲೆಲ್ಲ ತೆಗಿಬೇಕಷ್ಟೇ. ಒಂದು ಸೈಡಿಂದ ಅವರು ಕಂಪ್ಲೀಟ್ ಮಾಡಿಕೊಂಡು ಹೋಗ್ತಾರೆ. ನೋಡಿ, ಈ ಕನಿಯೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿದೆ. ಅದರಲ್ಲಿ ಫುಲ್ಲು ನೀರಿತ್ತು ಮೊನ್ನೆ ಮಳೆಗಾಲದಲ್ಲೆಲ್ಲ. ನೋಡಿ, ಇಲ್ಲಿ ತೆಗೆದಿದ್ದಾರೆ. ನೋಡಿ, ಅಡಿಕೆ ಚೆನ್ನಾಗಿ ನಮಗೆ ಬಿದ್ದದ್ದು ಕಾಣಿಸ್ತದೆ. ಹಾಗೆ ಹೆಕ್ಕುವವರಿಗೆ ಸಹ ಸ್ವಲ್ಪ ಸುಲಭ ಆಗ್ತದೆ. ಇಲ್ಲದಿದ್ದರೆ ಅಲ್ಲಿ ಅಡಿಕೆ ಬಿಟ್ಟು ಹೋಗ್ತದೆ. ಅದಕ್ಕೋಸ್ಕರ ಹೀಗೆ ಹುಲ್ಲನ್ನು ತೆಗಿತೇವೆ. ಮನೆಯಲ್ಲಿ ದನ ಎಂತ ಇಲ್ಲ, ಅದಕ್ಕೋಸ್ಕರ ನಾವು ಹುಲ್ಲನ್ನು ಮಿಷಿನಲ್ಲಿಯೇ ತೆಗೆಯುವುದು. ನೋಡಿ, ಒಂದು ಸೈಡ್ ಕಂಪ್ಲೀಟ್ ಕ್ಲೀನ್ ಮಾಡಿದ್ದಾರೆ. ನೋಡಿ, ಇಷ್ಟು ಸ್ವಲ್ಪವೇ ಮಾಡಿದೆ. ಅಂದರೆ ಇವಾಗ ಮಾರ್ನಿಂಗ್ ಬಂದದಷ್ಟೆಲ್ಲ, ಹಾಗಾಗಿ ಇಬ್ಬರಿದ್ದಾರೆ ತೆಗಿಲಿಕ್ಕೆ ಬಂದಿದ್ದಾರೆ. ಹಾಗೆ ಕಂಪ್ಲೀಟ್ ತೆಗೆಯುವಾಗ ಸಂಜೆ ಆಗ್ಬೋದು. ಮಳೆಗಾಲದಲ್ಲಿ ಈ ನನ್ನ ಮಗ ಹೋಗ್ತಾ ಇದ್ದಾನಲ್ಲ ಆ ಕನಿಯಲ್ಲಿ ಫುಲ್ಲು ನೀರು ಆಗಿರ್ತದೆ. ನಾವೀಗ ಅಡಿಕೆ ಏನು ಹೆಕ್ಕಲಿಕ್ಕೆ ಹೋಗುವುದಿಲ್ಲ. ಅಂದರೆ 2-3 ದಿವಸದಲ್ಲಿ ಅಡಿಕೆ ತೆಗೆಯುವವರು ಬರ್ತಾರೆ. ಅಂತದ ಹತ್ತಿರ ಹೋಗು, ಅಲ್ಲಿ ಹತ್ತಿರ ಹೋಗು ಸ್ವಲ್ಪ. ಕಲಿತಿದ್ದೇನೆ, ಅದಕ್ಕೋಸ್ಕರ ಸೌಂಡು ಕೇಳಿಸ್ತೇವೆ. ನೋಡಿ, ಹಿಂದಿನ ಮರ ನೋಡಿ ಎಷ್ಟು ಬೇಕು. ಇದು ಸೇರು ನಮ್ಮ ಖರ್ಜೂರದ ಇದರಾಗೆ ಕಾಣ್ತದೆ. ಈ ಹಿಂಡು ಇದೀಗ ಒಣಗಿದೆ, ಇಲ್ಲದಿಗೆ ಕ್ಲಿಯರಾಗಿ ಕಾಣ್ತದೆ ಕ್ಯಾಮರಾದಲ್ಲಿ. 2 ಮರ ಇದೆ. ಹಾಗೆ ನಾನು
ಗಾಂಧಾರಿ ಮೆಣಸು ಕೊಯ್ಯಲಿಕ್ಕೆ ಬಂದೆ. ಅಂದರೆ ಇದರಲ್ಲಿ ಒಂದು 2-3 ಗಿಡ ಇತ್ತು, ಅದೆಲ್ಲ ಕಟ್ಟಾಗಿ ಹೋಗಿದೆ. ಈಗ ಈ ಗಿಡದಲ್ಲಿ ಸ್ವಲ್ಪ ಇದೆ, ಮತ್ತೊಂದು ಗಿಡದಲ್ಲಿ ಏನಿಲ್ಲ. ಅಂದರೆ ಹಕ್ಕಿಗಳೆಲ್ಲ ತಿಂತದೆ ಇದನ್ನು. ಮತ್ತು ಇದು ಗಾಂಧಾರಿ ಮೆಣಸು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ಕಿನವರಿಗೆಲ್ಲ ಕಾಯಿ ಮೆಣಸಿಗಿಂತ ಗಾಂಧಾರಿ ಮೆಣಸು ಯೂಸ್ ಮಾಡಿದರೂ ತುಂಬ ಒಳ್ಳೆಯದು. ನಾವು ಮಜ್ಜಿಗೆ ಮಾಡುವಾಗ ಸಹ ಇದನ್ನು ಸ್ವಲ್ಪ ಗುದ್ದಿ ಗಾಂಧಾರಿ ಮೆಣಸನ್ನು ಹಾಕ್ತೇವೆ. ಆವಾಗ ಗ್ಯಾಸ್ಟ್ರಿಕ್ಕಿಗೆ ನಮಗೆ ಒಳ್ಳೆಯದಾಗ್ತದೆ. ಮತ್ತು ಇದು ಬಾಡಿಗೆ ತಂಪು ಗಾಂಧಾರಿ ಮೆಣಸು. ನಾನು ಕೆಲವೊಂದು ಸಲ ಮೀನು ಸಾರು ಇಲ್ಲದಿದ್ದರೆ ಪಲ್ಯ ಎಲ್ಲ ಮಾಡುವಾಗ ಗಾಂಧಾರಿ ಮೆಣಸು ಯೂಸ್ ಮಾಡ್ತೇನೆ. ತುಂಬ ಖಾರ ಇದು, ಖಾರ ಆದರೂ ಒಳ್ಳೆಯದು ನಮಗೆ. ನೋಡಿ, ತೋಟದಲ್ಲೆಲ್ಲ ಹುಲ್ಲು ತೆಗೆದುಕೊಂಡಿದ್ದಾರೆ. ಇದು ಮನೆ ಎದುರಿನಲ್ಲಿ 2 ಸಾಲು ಅಡಿಕೆ ಗಿಡ ಇದೆ, ಅದರ ಅಡಿಕೆಯನ್ನು ತೆಗಿತಿದ್ದೇವೆ. ಅಂದರೆ ಅದು ತುಂಬ ಹಣ್ಣಾಗಿದೆ, ಅದು ಬಿದ್ದುಕೊಂಡಿರ್ತದೆ, ಅದಕ್ಕೋಸ್ಕರ. ಮತ್ತು ತೆಗೆಯುವವರು ಬರುವಾಗ ಲೇಟ್ ಆದರೆ ಇದು ಸುಮ್ಮನೆ ಅಲ್ಲಿ ಬಿದ್ದುಕೊಂಡಿರ್ತದೆ, ಅದಕ್ಕೋಸ್ಕರ ತೆಗೆಯುವುದು. ಇದು ಮನೆ ಎದುರಿನ ಗಿಡ. ನಾವು ಆಗ ಹೋದದ್ದು ಅದು ಸ್ವಲ್ಪ ಕೆಳಗಡೆ. ಇದೊಂದು 2 ಸಾಲು ಅಷ್ಟೇ ಇರೋದು, ಅಂದರೆ ಚಿಕ್ಕ ಗಿಡ, ದೊಡ್ಡ ಮರ ಅಲ್ಲ ಇನ್ನು. ನೋಡಿ, ಇಲ್ಲಿ ಮೇಲೆ ಮನೆ ಇದೆ. ಎಲ್ಲ ಹಣ್ಣಾಗಿಕೊಂಡು ಬಂದಿದೆ. ಅಂದರೆ ಮೊನ್ನೆ ತೆಗೆಯುವಾಗ ಇದು ಹಣ್ಣಾಗಿರಲಿಲ್ಲ, ಇವಾಗ ಹಣ್ಣಾಗಿದೆ. ನೋಡಿ, ಇಲ್ಲಿ ಪೈನಾಪಲ್ ಗಿಡ. ಇದೀಗ ಕಾಯಿ ಹಣ್ಣಾಗಲಿಕ್ಕೆ ಇನ್ನೂ ಸಹ ಒಂದು 2 ತಿಂಗಳು ಬೇಕು. ಇದು ನಮ್ಮ ಮನೆಯಲ್ಲಿ ಕೆಳಗಡೆ ಅಡಿಕೆ ತೋಟ ಇರೋದು, ಮೇಲೆ ರಬ್ಬರ್ ಇರೋದು. ರಬ್ಬರ್ ತೋಟದಲ್ಲಿ ನಾವು ಪೈನಾಪಲ್ ಸಹ ಮಾಡಿದ್ದೇವೆ, ಬೆಳೆಸಿದ್ದೇವೆ. ಅದನ್ನು ಸಹ ನಾನು ವೀಡಿಯೋದಲ್ಲಿ, ಇನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ. ಇವಾಗ ಪೈನಾಪಲ್ ಹಣ್ಣಾಗಲಿಲ್ಲ, ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದುಂಟು. ಹಾಗೆ ಇದು ಅಡಿಕೆಯನ್ನು ತೆಗಿತಿದ್ದೇವೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಸಂಡೇ ವಿಡಿಯೋ ಆಗಿತ್ತು. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.